ಎಲ್ಲರೂ ಹೇಳ್ತಾರೆ ರಾಧಾ ಮತ್ತು ಕೃಷ್ಣ ಮದುವೆ ಆಗಿಲ್ಲ ಅಂತ. ಆದ್ರೆ ಅದು ಸಂಪೂರ್ಣ ಸತ್ಯವಲ್ಲ. ವೃಂದಾವನದ ಪವಿತ್ರ ಅರಣ್ಯ ಬಂಡೀರ್ ವನದಲ್ಲಿ ಒಂದು ದಿನ ಬಾಲಕೃಷ್ಣನ ಜೊತೆಗೆ ನಂದ ಮಹಾರಾಜನು ಇದ್ದನು. ಆ ಕ್ಷಣ ಏಕಾಏಕಿ ಇಡೀ ಆಕಾಶ ಕತ್ತಲಾಯಿತು. ಆ ಕತ್ತಲಿನ ಮಧ್ಯೆ ಒಂದು ಪ್ರಕಾಶ ನಡೆದು ಬಂತು. ಒಬ್ಬ ಕಿಶೋರಿ, ಅವಳೇ ಸ್ವಯಂ ರಾಧೆ. ರಾಧೆಯನ್ನು ನೋಡಿದ ಆ ಕ್ಷಣ ನಂದನ ಮನಸ್ಸಿನಲ್ಲಿ ಮಾಯೆ ಮರೆಯಾಗಿ ಅನಂತ ಸತ್ಯದ ಅರಿವಾಯಿತು. ಅವಳನ್ನು ನೋಡಿ, ನನಗೆ ಗೊತ್ತಿದೆ ನೀವು ಯಾರು ಎಂದು. ಗರ್ಗಮುನಿಗಳು ಹೇಳಿದ್ದಾರೆ, ಈ ಬಾಲಕ ನಾರಾಯಣನ ಸ್ವರೂಪಿ ಮತ್ತು ನೀನು ಅವನ ಅರ್ಧಾಂಗಿನಿ ಮಹಾಲಕ್ಷ್ಮಿ ಎಂದು. ಆಗ ನಂದ ಬಾಲಕೃಷ್ಣನನ್ನು ರಾಧೆ ಕೈಗೆ ಒಪ್ಪಿಸಿದ. ಆ ಕ್ಷಣ ಒಂದು ಅದ್ಭುತ ಸಂಭವಿಸಿತು. ಬಾಲಕೃಷ್ಣ ಕಿಶೋರನಾದ. ಅವನು ಯುವಕನಾಗಲಿಲ್ಲ, ತನ್ನ ನಿಜ ಸ್ವರೂಪವನ್ನು ತೋರಿಸಿದ. ಆಗ ಬ್ರಹ್ಮ ಸ್ವತಃ ಅವತರಿಸಿದ. ಆ ಮದುವೆಗೆ ಸಾಕ್ಷಿಯಾಗಿ ಮಾತ್ರ ಅಲ್ಲ, ಆ ವಿವಾಹದ ಸ್ವಯಂ ಆಚಾರ್ಯನಾಗಿ. ಅವರಿಬ್ಬರ ಮದುವೆ ಸಮಾಜಕ್ಕಾಗಿ ಅಲ್ಲ, ಅದು ಅನಂತ ಮಿಲನಕ್ಕಾಗಿ. ರಾಧಾಕೃಷ್ಣರ ವಿವಾಹ ಗುಪ್ತವಾಗಿತ್ತು, ಏಕೆಂದರೆ ಸಮಾಜದ ಮುಂದೆ ನಡೆದ ಮದುವೆ ಅವರ ಪ್ರೀತಿಯನ್ನು ಸೀಮಿತಗೊಳಿಸುತ್ತದೆ. ಆದರೆ ರಾಧಾಕೃಷ್ಣರ ಪ್ರೀತಿ ಎಲ್ಲ ಕಟ್ಟುಪಾಡು ಬಂಧನಗಳನ್ನು ಮೀರಿತ್ತು. ಅವರಿಬ್ಬರು ಒಂದೇ ಆತ್ಮ, ಎರಡು ರೂಪವಾಗಿದ್ದರಷ್ಟೇ. ಅವರ ಮಿಲನ ಲೋಕದ ಮತ್ತು ಸಮಾಜದ ದೃಷ್ಟಿಕೋನಕ್ಕೆ ಅರಿವಾಗದಷ್ಟು ದಿವ್ಯವಾಗಿತ್ತು. ವಿವಾಹದ ನಂತರ ಕೃಷ್ಣ ಮತ್ತೆ ಬಾಲರೂಪಕ್ಕೆ ಮರಳಿದ. ಈ ಕಾರಣದಿಂದಲೇ ಹಲವರು ಹೇಳುತ್ತಾರೆ ರಾಧಾ ಮತ್ತು ಕೃಷ್ಣ ಮದುವೆಯಾಗಲಿಲ್ಲ ಅಂತ. ಆದರೆ ಕೆಲವು ಸತ್ಯಗಳು ಜಗತ್ತಿಗೆ ಹೇಳಲು ಅಲ್ಲ, ಅದು ಅನಂತವಾಗಿರಲು. ಈ ಸತ್ಯದ ಕತೆ ನಿಮಗಿಷ್ಟ ಆಗಿದ್ರೆ ರಾಧೆ ರಾಧೆ ಎಂದು ಕಮೆಂಟ್ ಮಾಡಿ.